ಸ್ನೇಹಿತರೆ, ನಮ್ಮ ಕುಟುಂಬದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಒಬ್ಬ ಪ್ರಸಿದ್ಧ ಭಾರತೀಯ ಕ್ರಿಕೆಟರಿನ ಮಗ ಇಂದು ಮಗಳಾಗಿ ಬದುಕುತ್ತಿದ್ದಾಳೆ. ಕೇಳಲು ಇದು ಕೇವಲ ಒಂದು ಬ್ರೇಕಿಂಗ್ ನ್ಯೂಸ್ ನಂತೆ ಕಂಡರೂ ಇದರ ಹಿಂದೆ ಸಮಾಜದ ಕಣ್ಣು ತೆರೆಸುವ ಒಂದು ದೊಡ್ಡ ಕತೆ ಇದೆ. ಹೆಸರು, ಗುರುತು, ದೇಹ ಮತ್ತು ಮನಸ್ಸು ಈ ನಾಲ್ಕರಲ್ಲಿ ಯಾವುದಾದರೂ ಒಂದೇ ಒಂದು ಅಂಶ ಬದಲಾದರೂ ಸಾಕು, ಇಡೀ ಜೀವನವೆತ್ತಲೆ ಕೆಳಗಾಗಿ ಬಿಡುತ್ತದೆ. ಇದು ಕೇವಲ ಜೆಂಡರ್ ಚೇಂಜ್ ಕಥೆಯಲ್ಲ, ಇದು ತೀವ್ರವಾದ ನೋವು, ಮಾನಸಿಕ ಒತ್ತಡ, ಎದೆ ಒಡೆಯುವ ಧೈರ್ಯ ಮತ್ತು ಅಂತಿಮವಾಗಿ ಸತ್ಯವನ್ನು ಸ್ವೀಕರಿಸಿದ ಒಬ್ಬ ವ್ಯಕ್ತಿಯ ಹೋರಾಟ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಸಂಜಯ್ ಬಂಗಾರ್ ಅವರ ಮಗ ಆರ್ಯನ್ ಹೇಗೆ ಅನಾಯ ಬಂಗಾರ್ ಆಗಿ ಬದಲಾದರು, ಇದರ ಹಿಂದಿರುವ ವಿಜ್ಞಾನವೇನು, ಕೇವಲ ಇದು ಇಂದಿನ ಕಾಲದ ಫ್ಯಾಷನ್ ಎಂದುಕೊಳ್ಳುವವರ ನಡುವೆ ಮನಸ್ಸಿನ ಸತ್ಯವನ್ನು ಹೇಗೆ ಹುಡುಕಿದರು ಎಂಬುದನ್ನು ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಕುತೂಹಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಂಜಯ್ ಬಂಗಾರ್ ಎಂದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಚಿರಪರಿಚಿತ ಹೆಸರು. ಭಾರತ ತಂಡದ ಪರವಾಗಿ ಟೆಸ್ಟ್ ಮತ್ತು ಏಕದಿನದ ಪಂದ್ಯಗಳಲ್ಲಿ ಮಿಂಚಿದ ಆಲ್ರೌಂಡರ್ ಮಾತ್ರವಲ್ಲದೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಆಗಿಯೂ ಸುದೀರ್ಘ ಸೇವೆ ಸಲ್ಲಿಸಿದವರು. ಅಂತಹ ಶಿಸ್ತಿನ ಕ್ರೀಡಾಪಟುವಿನ ಮನೆಯಲ್ಲಿ ಬೆಳೆದವರು ಆರ್ಯನ್. ಬಾಲ್ಯದಿಂದಲೇ ಎಲ್ಲರಂತೆ ಆರ್ಯನ್ ಕೂಡ ಕ್ರಿಕೆಟ್ ಮೈದಾನದಲ್ಲಿ ಬೆಳೆದವರು. ಆದರೆ ಹೊರಗಿನ ಜಗತ್ತಿಗೆ ಒಬ್ಬ ಹುಡುಗನಾಗಿ ಕಾಣಿಸುತ್ತಿದ್ದ ಆರ್ಯನ್ ಒಳಗಿನ ಮನಸ್ಸು ಮಾತ್ರ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದರು. ಆರ್ಯನ್ ಅನುಭವಿಸುತ್ತಿದ್ದ ಒಂಟಿತನ ಮತ್ತು ತನ್ನ ಅಸ್ತಿತ್ವದ ಬಗ್ಗೆ ಇದ್ದ ಗೊಂದಲ ಅವರನ್ನು ಪ್ರತಿದಿನ ಕಾಡುತ್ತಿತ್ತು. ಈ ಒಂದು ಮಾನಸಿಕ ಸ್ಥಿತಿಯನ್ನು ವಿಜ್ಞಾನದ ಭಾಷೆಯಲ್ಲಿ ಜೆಂಡರ್ ಡಿಸ್ಫೋರಿಯಾ ಎಂದು ಕರೆಯಲಾಗುತ್ತದೆ. ನಮ್ಮ ಸಮಾಜದಲ್ಲಿ ಜೆಂಡರ್ ಚೇಂಜ್ ಎಂದರೆ ಕೇವಲ ಬಟ್ಟೆ ಬದಲಿಸಿದಂತೆ ಎಂದು ಅನೇಕರು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಇದು ಜೀವಶಾಸ್ತ್ರ ಮತ್ತು ಮನೋವಿಜ್ಞಾನದ ಸಂಕೀರ್ಣ ಪ್ರಕ್ರಿಯೆ. ಅನಾಯ ಬಂಗಾರ್ ನಂತರ ಸಂದರ್ಶನವೊಂದರಲ್ಲಿ ಹೇಳಿದ ಮಾತು ಅತ್ಯಂತ ಮಾರ್ಮಿಕವಾಗಿತ್ತು. ನಾನು ಇಷ್ಟು ದಿನ ಡಬಲ್ ಲೈಫ್ ಬದುಕುತ್ತಿದ್ದೆ, ಅಂದರೆ ಒಂದು ದೇಹದೊಳಗೆ ಎರಡು ಭಿನ್ನ ಗುರುತುಗಳ ನಡುವೆ ನಡೆಯುವ ಯುದ್ಧವಿದು. ವಿಜ್ಞಾನದ ಪ್ರಕಾರ ಲಿಂಗ ಗುರುತಿಸುವಿಕೆ 3 ಹಂತಗಳಲ್ಲಿರುತ್ತದೆ. ಮೊದಲನೆಯದು ಹುಟ್ಟಿನಿಂದ ಬರುವ ಬಯೋಲಾಜಿಕಲ್ ಸೆಕ್ಸ್, ಎರಡನೆಯದು ಮನಸ್ಸಿಗೆ ಅರಿವಾಗುವ ಜೆಂಡರ್ ಐಡೆಂಟಿಟಿ, ಮೂರನೆಯದು ನಾವು ಸಮಾಜಕ್ಕೆ ತೋರಿಸಿಕೊಳ್ಳುವ ಜೆಂಡರ್ ಎಕ್ಸ್ಪ್ರೆಷನ್. ಹೆಚ್ಚಿನವರಿಗೆ ಇವು ಒಂದೇ ಆಗಿರುತ್ತವೆ. ಆದರೆ ಅನಾಯ ಅವರಂತಹ ಕೆಲವರಿಗೆ ಮನಸ್ಸಿನ ಲಿಂಗ ಮತ್ತು ದೇಹದ ಲಿಂಗ ನಡುವೆ ತಾಳಮೇಳ ತಪ್ಪುತ್ತದೆ. ಇದನ್ನು ಸರಿಪಡಿಸಿಕೊಳ್ಳುವುದು ಜೀವನದ ಅತ್ಯಂತ ಕಠಿಣ ನಿರ್ಧಾರವಾಗಿರುತ್ತದೆ. ಆರ್ಯನ್ ಅನಾಯ ಆಗಿ ಬದಲಾಗಲು ನಿರ್ಧರಿಸಿದಾಗ ಅದು ಸುಲಭದ ಹಾದಿಯಾಗಿರಲಿಲ್ಲ. ಇದಕ್ಕಾಗಿ ಅವರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ HRT ಮತ್ತು ಜೆಂಡರ್ ಅಫರ್ಮಿಂಗ್ ಸರ್ಜರಿಗಳಿಗೆ ಒಳಗಾದರು. ಈ ಪ್ರಕ್ರಿಯೆಯಲ್ಲಿ ದೇಹದ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅನ್ನು ಕಡಿಮೆ ಮಾಡಿ ಸ್ತ್ರೀತತ್ವವನ್ನು ನೀಡುವ ಈಸ್ಟ್ರೋಜನ್ ಹಾರ್ಮೋನ್ ಅನ್ನು ಹೆಚ್ಚಿಸಲಾಗುತ್ತದೆ. ಇದು ಕೇವಲ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಕೆಲಸವಲ್ಲ. ಇದರಿಂದ ದೇಹದ ಆಕಾರ, ಧ್ವನಿ, ಚರ್ಮದ ವಿನ್ಯಾಸ ಮಾತ್ರವಲ್ಲದೆ ಭಾವನೆಗಳಲ್ಲೂ ಭಾರಿ ಏರಿಳಿತಗಳು ಉಂಟಾಗುತ್ತವೆ. ದೈಹಿಕ ನೋವು ಒಂದು ಕಡೆ ಆದರೆ ಸಮಾಜ ನಮ್ಮನ್ನು ಹೇಗೆ ನೋಡಬಹುದು ಎಂಬ ಮಾನಸಿಕ ಆತಂಕ ಮತ್ತೊಂದು ಕಡೆ. ಅನಾಯ ಹೇಳುವಂತೆ ಪ್ರತಿಯೊಂದು ಹಂತದಲ್ಲೂ ಅವರು ಅನುಭವಿಸಿದ ದೈಹಿಕ ಮತ್ತು ಮಾನಸಿಕ ಯಾತನೆ ವಿವರಿಸಲು ಅಸಾಧ್ಯ. ಅನಾಯ ಕೇವಲ ಕ್ರಿಕೆಟರ್ ಮಗ ಮಾತ್ರವಲ್ಲ, ಸ್ವತಃ ಒಬ್ಬ ಅದ್ಭುತ ಕ್ರಿಕೆಟ್ ಆಟಗಾರ್ತಿಯೂ ಹೌದು. ಅವರು ಸ್ಥಳೀಯ ಮಟ್ಟದಲ್ಲಿ ಉತ್ತಮವಾಗಿ ಆಡುತ್ತಿದ್ದರು. ಆದರೆ ಲಿಂಗ ಬದಲಾವಣೆಯ ನಂತರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಹೊಡೆತ ಅನುಭವಿಸಿದರು. ಅಂತಾರಾಷ್ಟ್ರೀಯ ಕ್ರೀಡಾ ನಿಯಮಗಳ ಪ್ರಕಾರ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಮಹಿಳಾ ತಂಡದಲ್ಲಿ ಆಡಲು ಹಲವಾರು ನಿರ್ಬಂಧಗಳಿವೆ. ಈ ಕಾರಣದಿಂದ ಅನಾಯ ತಾನು ಪ್ರೀತಿಸಿದ ಕ್ರಿಕೆಟ್ ಮೈದಾನದಿಂದ ದೂರ ಉಳಿಯಬೇಕಾಯಿತು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಪ್ರತಿಭೆ ಮುಖ್ಯವೋ ಅಥವಾ ಅವರ ಲಿಂಗ ಮುಖ್ಯವೋ? ತನ್ನ ಇಷ್ಟದ ಆಟವನ್ನು ಆಡಲಾಗದ ನೋವು ಅನಾಯ ಅವರನ್ನು ಮಾನಸಿಕವಾಗಿ ತುಂಬಾ ಕುಗ್ಗಿಸಿತು. ಈ ಹಂತದಲ್ಲಿ ಅವರಿಗೆ ಆತ್ಮಹತ್ಯೆಯ ಆಲೋಚನೆಗಳು ಸಹ ಬಂದಿದ್ದವಂತೆ. ಯಾವುದೇ ಒಬ್ಬ ತಂದೆಗೆ ತನ್ನ ಮಗ ಸಮಾಜದ ಕಣ್ಣಲ್ಲಿ ಮಗಳಾಗಿ ಬದಲಾಗುತ್ತಾನೆ ಎಂಬುದನ್ನು ಒಪ್ಪಿಕೊಳ್ಳಲು ಅಷ್ಟು ಸುಲಭದ ಮಾತಲ್ಲ. ಆರಂಭದಲ್ಲಿ ಸಂಜಯ್ ಬಂಗಾರ್ ಅವರ ಕುಟುಂಬದಲ್ಲೂ ಆತಂಕ ಮತ್ತು ಅಸಮಾಧಾನವಿತ್ತು. ಆದರೆ ಕಾಲಕ್ರಮೇಣ ತನ್ನ ಮಗನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡ ತಂದೆ ಸಂಜಯ್ ಮಗನ ನಿರ್ಧಾರಕ್ಕೆ ಬೆನ್ನೆಲುಬಾಗಿ ನಿಂತರು. ಇದು ಭಾರತದಂತಹ ದೇಶದಲ್ಲಿ ತುಂಬಾ ದೊಡ್ಡ ವಿಷಯ, ಏಕೆಂದರೆ ಇಂದಿಗೂ ಸಾವಿರಾರು ಟ್ರಾನ್ಸ್ಜೆಂಡರ್ ಜನರನ್ನು ಸ್ವತಃ ತಮ್ಮ ಮನೆಯವರೇ ಮನೆಯಿಂದ ಹೊರಹಾಕುತ್ತಾರೆ. ಆದರೆ ಸಂಜಯ್ ಬಂಗಾರ್ ಅವರು ತನ್ನ ಮಗಳ ಹಕ್ಕಿಗಾಗಿ ಮತ್ತು ಅವಳ ಸಂತೋಷಕ್ಕಾಗಿ ನಿಂತ ರೀತಿ ನಿಜಕ್ಕೂ ಮಾದರಿ. ಅನಾಯ ಬಂಗಾರ್ ಅವರ ಈ ಜೀವನದ ಕತೆ ನಮಗೆ 3 ಮುಖ್ಯ ಪಾಠಗಳನ್ನು ಕಲಿಸುತ್ತವೆ. ಮೊದಲನೆಯದು, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಒಂದೇ ರೀತಿ ಇರುವುದಿಲ್ಲ. ವೈವಿಧ್ಯತೆಯೇ ಪ್ರಕೃತಿಯ ನಿಯಮ. ಎರಡನೆಯದು, ಒಬ್ಬ ವ್ಯಕ್ತಿಯ ನಿಜವಾದ ಗುರುತು ಅವನ ದೇಹಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿರುತ್ತದೆ. ಮೂರನೆಯದು, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವೀಕಾರ.
ನಾವು ಯಾರನ್ನೂ ಜಡ್ಜ್ ಮಾಡುವ ಬದಲು ಅವರ ನೋವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನೀವು ಯಾರು ಎಂಬುದು ನೀವು ಹುಟ್ಟಿದ ದೇಹ ತೀರ್ಮಾನಿಸಬಾರದು, ಬದಲಿಗೆ ನಿಮ್ಮ ಮನಸ್ಸು ಮತ್ತು ಸತ್ಯ ತೀರ್ಮಾನಿಸಬೇಕು. ಒಬ್ಬ ವ್ಯಕ್ತಿ ತನ್ನ ಸತ್ಯವನ್ನು ಕಂಡುಕೊಂಡ ಈ ಪಯಣ ನಮಗೆ ವಿಚಿತ್ರವಾಗಿ ಕಂಡರೂ ಅವರಿಗೆ ಅದು ಬದುಕಿನ ಪ್ರಶ್ನೆಯಾಗಿತ್ತು. ಪ್ರೀತಿ ಮತ್ತು ಗೌರವ ಎಲ್ಲರಿಗೂ ಸಮಾನವಾಗಿ ಸಿಗಲಿ. ಸ್ನೇಹಿತರೆ, ಅನಾಯ ಬಂಗಾರ ಅವರ ಈ ಧೈರ್ಯದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಮಾಜದಲ್ಲಿ ಇಂತಹ ಬದಲಾವಣೆಗಳು ನಾವು ಹೇಗೆ ಸ್ವಾಗತಿಸಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಕುತೂಹಲ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಂತಹದ್ದೇ ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಸಿಗಲಿದ್ದೇನೆ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ನಮಸ್ಕಾರ.